ಫೈನಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ 3 ಜನ ಎಲಿಮಿನೇಟ್ ಆಗಿದ್ದಾರೆ. ಯಾರೆಲ್ಲ ಎಲಿಮಿನೇಟ್ ಆದ್ರು ಮತ್ತೆ ಕಾರಣ ಏನು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಪ್ರತಿದಿನವೂ ಈ ಒಂದು ಬಿಗ್ ಬಾಸ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಮೇಯ್ನ್ ಆಗಿ ಈ ಒಂದು ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ, ಆಲ್ರೆಡಿ ಇವಾಗ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಎಪಿಸೋಡು ಟೆಲಿಕಾಸ್ಟ್ ಆಗಿದೆ. ಆ ಒಂದು ಎಪಿಸೋಡಲ್ಲಿ 3 ಟೀಮಿಂದ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗಿದ್ದಾರೆ. ಟೋಟಲ್ ಆಗಿ 4 ಟೀಮ್ ಇದ್ದಾರೆ, 24 ಮೆಂಬರ್ಸ್ ಇದ್ದಾರೆ. ಒಂದೊಂದು ಟೀಮಲ್ಲಿ 6 ಜನ ಇದ್ದಾರೆ ಅಂತಲೇ ಅಂದ್ಕೊಳ್ಬೋದು. ಈ ಒಂದು 24 ಮೆಂಬರ್ಸಿಂದ 3 ಮೆಂಬರ್ಸ್ ಮಾತ್ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಆ 3 ಮೆಂಬರ್ಸ್ ಯಾರು ಏನು ಇತ್ತ ಅಂತ ನಾವು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಸೆಪ್ಟೆಂಬರ್ 5 ಅದ್ರ ರಿಲೇಟೆಡ್ ಆಗಿ ಅಪ್ಡೇಟ್ ಬರ್ತಾ ಹೋಗುತ್ತೆ. ಮೇಯ್ನ್ ಆಗಿ ಇವಾಗ ಎಲಿಮಿನೇಷನ್ ಆಗಲೇಬೇಕು. ಅದೇ ಥರ ಪ್ರತಿ ಟೀಮಲ್ಲೂ ಒಬ್ಬೊಬ್ಬರು ಎಲಿಮಿನೇಟ್ ಆಗ್ತಾ ಹೋಗ್ತಿದ್ದಾರೆ. ನಿನ್ನೆ ಪ್ರೀವಿಯಸ್ ಪ್ರೊಮೋದಲ್ಲೂ ನೋಡಿರ್ತಾರ ಅಂತ ಅಂದ್ಕೊಳ್ತೀನಿ. ಹೇಮಲತಾ ಜಯಣ್ಣ ಅವರು ಸೆಲ್ಫ್ ಟ್ವೀಟ್ ಮಾಡಿದ್ದು ಅದು 100% ಕನ್ಫರ್ಮು. ಎಪಿಸೋಡಲ್ಲೂ ಕೂಡ ಟೆಲಿಕಾಸ್ಟ್ ಆಗಿದೆ. ಫಸ್ಟ್ ಆಫ್ ಆಲ್ ಅವರು ಟೀಮ್ ಲೀಡರ್ ಆಗಿರೋದ್ರಿಂದ ಆ ಒಂದು ಟೀಮಲ್ಲಿ ಯಾರು ವೀಕೆಸ್ಟ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ 3 ಜನನ. ಅಲ್ಲಿ ಅವ್ರಿಗೆ ಕಾರಣ ಕೊಡುವಾಗ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಇರಲಿಲ್ಲ, ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಆಗಿತ್ತು. ಮತ್ತು ಜಡ್ಜಸ್ ಏನಿದ್ರು ಕೂತಿದ್ರಲ್ಲ ಅವ್ರಿಗೂ ಕೂಡ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಅದೆಲ್ಲಾನು ಇಟ್ಕೊಂಡು ಹೇಮಲತಾ ಅವರು ಹೇಳ್ಕೊತಾರೆ ನಾನೇ ಸೆಲ್ಫ್ ಫಿಟ್ ಮಾಡ್ತೀನಿ ಅಂತ. ಅಂದರೆ ಅವರ ಬಾಟಮ್ 2 ಬರುತ್ತೆ. ಇವಾಗ 3 ಮೆಂಬರ್ಸ್ ಇದ್ದಿದ್ದು 2 ಮೆಂಬರ್ಸ್ ಆಗಿ ಅವ್ರ 2 ಮೆಂಬರ್ಸಲ್ಲಿ ಯಾರು ಉಳ್ಕೋಬೇಕು ಬೇಡವಾ ಅಂತ ಡಿಬೇಟ್ ನಡೀತಾ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ. ಆ್ಯಕ್ಚುಲಾಗಿ ಇಲ್ಲಿ ಹೇಮಲತಾ ಅವರು ಅಲ್ಲಿ ಟಾಸ್ಕು ಆಡದಂತೆ ಸೆಲ್ಫ್ ಕ್ವಿಟ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ. ಅದೇ ಕಾರಣನೂ ಕೂಡ ಬರುತ್ತೆ. ಇನ್ನೊಂದು ಕಾರಣ ಏನಂತ ಅಂದರೆ, ನೀವು ಬರಲಿಲ್ಲ ಅಂತಾನೆ ಸ್ಟಾರ್ಟಿಂಗಲ್ಲೇ ಅಪ್ಲಿಕೇಶನಲ್ಲಿ ಆ ಥರ ಹೇಳಿದಿದ್ರೆ ಆ್ಯಕ್ಚುಲಾಗಿ ಅವ್ರು ಎಂಟ್ರಿ ಕೊಟ್ಟಿದ್ದು ಸ್ಟಾರ್ ಕಂಟೆಸ್ಟೆಂಟ್ ಆಗಿ. ಬಟ್ ಬೇರೆಯವ್ರಿಗೂ ಚಾನ್ಸ್ ಸಿಗ್ತಿತ್ತು ಅಲ್ವಾ, ಮಧ್ಯದಲ್ಲೇ ಈ ಥರ ಎಲಿಮಿನೇಟ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಬೇರೆಯವ್ರಿಗೂ ಚಾನ್ಸ್ ಸಿಗ್ತಿತ್ತಲ್ವಾ ಅಂತ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕು. ಅದೇ ಥರ ಸೆಲ್ಫ್ ಕ್ವಿಟ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಟೀಮಿಂದ ಪೂರ್ಣಿಮಾ ಅವ್ರ ಟೀಮಿಂದ ಮೇಜರ್ ಆಗಿ ಈ ಅಂಡರಲ್ಲಿ ಬರೋದು, ಸಂಗೀತ ಓನರ್ಶಿಪ್ ಅಂಡರಲ್ಲಿ ಬರೋದು ಪೂರ್ಣಿಮಾ ಅವ್ರ ಟೀಮು. ಆ ಒಂದು ಟೀಮಲ್ಲಿ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಅವರು ದೀಕ್ಷಾ, ಸುಷ್ಮಿತಾ ಮತ್ತು ಕವಿ ಮಂಜಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆಯಿತಾ, ಈ ದೀಕ್ಷಾ, ಸುಷ್ಮಿತಾ, ಕವಿ ಮಂಜಾ ಅವ್ರ ನಡುವೆ ಕವಿ ಮಂಜಾ ಅವರು ಡಿಫೆಂಡ್ ಮಾಡ್ಕೊಳ್ತಾರೆ. ನಾನೇನಕ್ಕೆ ವೀಕೆಸ್ಟ್ ಆಗಬೇಕು, ಎಲ್ಲ ಟಾಸ್ಕ್ ಮಾಡಿದ್ದೀನಿ, ಎಂಟರ್ಟೈನಿಂಗು ಮಾಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ ಅಂತ ಹೇಳ್ಕೊತಾರೆ. ಅದೇ ಥರ ಜಡ್ಜಸ್ ಇರುತ್ತೆ. ಜಡ್ಜಸ್ ಮೇಲೆ ಎಲ್ಲ ಡಿಪೆಂಡ್ ಆಗೋದು. ಡಿಸೈಡ್ ಮಾಡಬೇಕಾಗಿರೋದು ಅವರನ್ನೇ, ಎಲಿಮಿನೇಟ್ ಮಾಡಬೇಕಾಗಿರೋದು ಅವರನ್ನೇ, ಎಲ್ಲ ಪ್ರೊಸೀಜರು ಅವ್ರ ಕೈಯಲ್ಲೇ ಇರುತ್ತೆ. ಅದೇ ಥರ ಅವ್ರನ್ನ ಸೇವ್ ಮಾಡಿ ಇಬ್ಬರ ನಡುವೆ ಒಂದು ಟಾಸ್ಕ್ ನಡೆಯುತ್ತೆ. ಒಂದು ಟಾರ್ಗೆಟಲ್ಲಿ ಯಾರ ನಡುವೆ ಅಂದರೆ ದೀಕ್ಷಾ ಮತ್ತು ಸುಷ್ಮಿತಾ ಅವ್ರ ನಡುವೆ ಒಂದು ಟಾಸ್ಕ್ ನಡೆಯುತ್ತೆ. ಅವರಿಬ್ಬರ ನಡುವೆ ಅಲ್ಲಿ ಒಬ್ಬರು ಗೆಲ್ತಾರೆ. ಯಾರು ಅಂತ ಅಂದರೆ ದೀಕ್ಷಾ ಅವ್ರು ಗೆಲ್ತಾರೆ, ಸುಷ್ಮಿತಾ ಅವರು ಎಲಿಮಿನೇಟ್ ಆಗ್ತಾರೆ. ಅದು ಡಿಸೈಡ್ ಮಾಡಿದ್ದು ಜಡ್ಜಸ್ಸೇ ಆಗಿರ್ತಾರೆ. ಟೀಮ್ ಓನರ್ಸ್ ಆಗಿರ್ತಾರಲ್ಲ ಅವ್ರನ್ನ ಬಿಟ್ಟು 3 ಜನ ಆ ಒಂದು ಡಿಸಿಷನ್ ತೊಗೊಳ್ಬೇಕಾಗಿತ್ತು. ಅದೇ ಥರ ಸುಷ್ಮಿತಾ ಅವರು ಎಲಿಮಿನೇಟ್ ಆಗಿದ್ದಾರೆ. ಇಬ್ಬರು ಎಲಿಮಿನೇಟ್ ಆದರು. ನೆಕ್ಸ್ಟ್ ಟೀಮೇ ಬರೋದು ಇವರ ವಿನಯ್ ಅಂಡರಲ್ಲಿ ಬರೋದು ಲಕ್ಷ್ಮೀ ಗೌಡ ಅವರು. ಆ್ಯಕ್ಚುಲಾಗಿ ತುಂಬ ಇಂಪ್ರೆಸಿವ್ ಆಗಿದ್ದಾರೆ ಈ ಒಂದು ಎಪಿಸೋಡಲ್ಲಿ. ಅವರ ರೀಸನ್ನು ಅದೇ ಥರ ಇತ್ತು. ಬಟ್ ಮೇಜರ್ ಆಗಿ ಇನ್ನೊಂದು ಟ್ವಿಸ್ಟ್ ಏನಂತ ಅಂದರೆ, ಅಲ್ಲಿ ರತ್ನಮ್ಮ ಅಂತ ಇರ್ತಾರೆ. 72 ಇಯರ್ಸ್ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿ ಡಿಫೆಂಡ್ ಮಾಡ್ಕೊಳ್ತಾರೆ. ಅವರು ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ಸೆಲೆಕ್ಟ್ ಮಾಡಿದಾಗ ಅವ್ರು ಯೋಗ ಮಾಡಿ ಇಂಪ್ರೆಸ್ ಮಾಡ್ತಾರೆ ಜಡ್ಜಸ್ ಅವರೆಲ್ಲನೂ ಕೂಡ. ಅದೇ ಥರ ಅವರು ಸೇವ್ ಆಗ್ತಾರೆ. ನೆಕ್ಸ್ಟು ರೋಶ್ನಿ ಮತ್ತು ಪ್ರಿಯಾಂಕಾ ಅಶೋಕ್ ಇವರು ಇಬ್ಬರು ನಡುವೆ ಒಂದು ಟಾಸ್ಕ್ ಆಗುತ್ತೆ, ಕ್ಲಿಪ್ಪಿಂಗ್ ಟಾಸ್ಕು. ಈ ಒಂದು ಟಾಸ್ಕ್ ಏನು ಅಂದರೆ ಕಂಪ್ಲೀಟಾಗಿ ಡಿಬೇಟು. ನೀವೇನಿಗೆ ಉಳ್ಕೋಬೇಕು, ನೀವೇನಿಗೆ ಉಳ್ಕೋಬಾರ್ದು, ಯಾವ ರೀಸನ್ನಿಂದ ನೀವು ಉಳ್ಕೋಬೇಕು, ಎಲ್ಲ ಕಂಪ್ಲೀಟಾಗಿ ಡಿಬೇಟ್ ಆಗಿರುತ್ತೆ. ಆಯಿತಾ, ಈ ಒಂದು ಡಿಬೇಟಲ್ಲೂ ಕೂಡ ಇಲ್ಲಿ ಪ್ರಿಯಾಂಕಾ ಅಶೋಕ್ ಅವರು ಸೋಲ್ತಾರೆ. ಮತ್ತು ನೆಗೆಟಿವ್ ಆಗೋದಕ್ಕೆ ಕಾರಣನೂ ಕೂಡ ಇತ್ತು. ಅಲ್ಲಿ ಅವ್ರು ನೆಗೆಟಿವ್ನು ಕೂಡ ಆಗ್ತಾರೆ. ಏನಕ್ಕೆ ಅಂತ ಅಂದರೆ ಜಡ್ಜಸ್ ಮೇಲೇ ಆಪೋಸಿಷನ್ ತೋರಿಸ್ತಾರೆ ಬೇರೆ ರೀತಿ. ಅದು ಜಡ್ಜಸ್ಗೂ ಕೂಡ ಅಲ್ಲಿ ಇಂಪ್ರೆಸಿವ್ ಆಗಿ ಕಾಣಲಿಲ್ಲ. ಆ ಒಂದು ಡಿಸಿಷನ್ನು ಜಡ್ಜಸ್ ತಗೊಳ್ಳೋದ್ರಿಂದ ಅಲ್ಲಿ ಪ್ರಿಯಾಂಕಾ ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ. ಟೋಟಲ್ ಆಗಿ 3 ಜನ ಎಲಿಮಿನೇಟ್ ಆಗಿದ್ದಾರೆ. ಇನ್ನೊಂದು ಟೀಮ್ ಮಾತ್ರ ಉಳ್ಕೊಂಡಿದೆ. ಯಾರ್ದು ಅಂತ ಅಂದರೆ ರಾಜೀವ್ ಗೌಂಡಿ ಅವ್ರದ್ದು. ಇವರಲ್ಲಿ ಯಾರು ಒಬ್ಬರು ಎಲಿಮಿನೇಟ್ ಆಗ್ತಾರೆ. ಶ್ರೇಯಸ್ಸು, ಸ್ನೇಹಾ ಗೌಡ, ಅಭಿಷೇಕ್, ಇಶಾ ಮತ್ತು ಧನುಷ್ ಮಂಜುನಾಥ್. ಇವರು 5 ಜನದಲ್ಲಿ, ಅಂದರೆ 4 ಜನದಲ್ಲಿ ಕಂಪ್ಲೀಟಾಗಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತಲೇ ಅಂದ್ಕೊಳ್ಬೋದು. ನೋಡೋಣ ಯಾವ ರೀತಿ ಪ್ರೊಸೀಜರ್ ನಡೆಯುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಅಂತ. ಕಂಪ್ಲೀಟಾಗಿ ಹೇಮಲತಾ ಅವರು, ನೆಕ್ಸ್ಟ್ ಸುಷ್ಮಿತಾ ಅವರು ಮತ್ತು ಪ್ರಿಯಾಂಕಾ ಅವರು 3 ಜನನೂ ಕೂಡ ಎಪಿಸೋಡಿಂದ, ಅಂದರೆ ಅಗ್ನಿ ಪರೀಕ್ಷೆ ಎಪಿಸೋಡಿಂದ ಎಲಿಮಿನೇಟ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.